ಹಾಯ್ ಫ್ರೆಂಡ್ಸ್, ನಾನು ಶಿವಮೊಗ್ಗ ಮಾರುತಿ. ಇವತ್ತು ನಾನಿದ್ದೀನಿ ಭದ್ರಾವತಿ ಬಂಡಾರಹಳ್ಳಿ ಅನ್ನೋ ಗ್ರಾಮದಲ್ಲಿ. ಇಲ್ಲಿ ಕಣಿವೆ ಮಾರಮ್ಮನ ದೇವಸ್ಥಾನ ಇದೆ. ಶ್ರೀ ಕಣಿವೆ ಮಾರಮ್ಮನ ದೇವಸ್ಥಾನದಲ್ಲಿ ಅಮಾವಾಸ್ಯೆ ದಿನ ಬಂದಿದ್ದೀನಿ. ಬನ್ನಿ ಒಳಗಡೆ ಯಾವ ರೀತಿ ಪೂಜೆ ನಡೀತಾ ಇದೆ, ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ದೇವಸ್ಥಾನದ ಮುಂಭಾಗದ ಆವರಣದಲ್ಲಿ ಗರುಡಗಂಬ ಹಾಗೂ ದೇವಿಯ ಪಾದುಕೆ ಹಾಗೂ ಅರಳಿ ಮರ, ಅಶ್ವತ್ಥಕಟ್ಟೆ ಹೀಗೆ ವಿಶಾಲವಾದ ಆವರಣ ಹೊಂದಿರುವಂಥ ಈ ದೇವಸ್ಥಾನ ಬಂಡಾರಹಳ್ಳಿ ಗ್ರಾಮದಲ್ಲಿದೆ. ಇದು ಭದ್ರಾವತಿ ನಗರದ ಹೊರವಲಯದಲ್ಲಿದೆ. ಅಶ್ವತ್ಥಕಟ್ಟೆ ಏನು ನೋಡ್ತಾ ಇದ್ದೀರಾ, ಇದು ಶ್ರೀ ನಾಗದೇವರ ಸನ್ನಿಧಿ ಕೂಡ ಹೌದು. ಶ್ರೀ ಕಣಿವೆ ಮಾರಮ್ಮ ದೇವಸ್ಥಾನದ ಆಡಳಿತ ಸಿಬ್ಬಂದಿ ಏನಿದ್ದಾರೆ, ಇವರು ತುಂಬ ನೀಟ್ ಮತ್ತು ಸ್ವಚ್ಛಂದವಾಗಿ ಈ ಸುತ್ತಮುತ್ತ ಇರುವ ಪರಿಸರವನ್ನು ನೋಡಿಕೊಳ್ಳುತ್ತಿದ್ದಾರೆ. ದೇವಿಯ ಹಲವಾರು ರೂಪಗಳನ್ನು ಹೊತ್ತಂತಹ ಚಿತ್ರಕಲಾಕೃತಿಗಳನ್ನು ಇಲ್ಲಿ ತುಂಬ ನೀಟಾಗಿ ಗೋಡೆಗಳ ಮೇಲೆ ಬಳಸಿದ್ದಾರೆ. ಮಂಗಳವಾರ, ಶುಕ್ರವಾರ ಹಾಗೂ ಅಮಾವಾಸ್ಯೆ ದಿನಗಳಂದು ಈ ಕಣಿವೆ ಮಾರಮ್ಮ ದೇವಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ ಹಾಗೂ ಭಕ್ತಾದಿಗಳಿಗೆ ವಿಶೇಷವಾದ ಸ್ಥಳಾವಕಾಶವನ್ನು ಕೂಡ ಇಲ್ಲಿ ವ್ಯವಸ್ಥಿತವಾಗಿ ರೂಪಿಸಿದ್ದಾರೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಒಳಾಂಗಣ ಚಿತ್ರೀಕರಣ. ಹಾಗೆ ಬನ್ನಿ ಅಮಾವಾಸ್ಯೆ ದಿನದಂದು ದೇವಿಯ ದರ್ಶನ ಕೂಡ ಮಾಡಿ ಬರೋಣ. ವಿಡಿಯೋ ಚಿತ್ರೀಕರಣಕ್ಕೆ ಅನುಮತಿ ಕೊಟ್ಟ ಆಡಳಿತ ಸಿಬ್ಬಂದಿ ವರ್ಗದವರಿಗೆ ನನ್ನ ಧನ್ಯವಾದಗಳು. ದೇವಸ್ಥಾನದ ಹಿಂಬದಿಯಲ್ಲಿ ನಾಗರ ರೂಪದಲ್ಲಿ ನೆಲೆ ನಿಂತಿರುವಂತಹ ನವಗ್ರಹಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.